ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಏನಂದರೆ ಭ್ರೂಣ ಕ್ವಾಲಿಟಿ ಚೆನ್ನಾಗಿರಲ್ಲ. ಭ್ರೂಣದಲ್ಲೇ ಏನೋ ಇಶ್ಯೂ ಇರುತ್ತೆ, ಅದರಿಂದ ಅದು ಪಾಪು ಬೆಳೀತಾ ಬೆಳೀತಾ ಅದು ಕಂಡುಬರುತ್ತೆ ನಮಗೆ. ಬುದ್ಧಿಮಾಂದ್ಯ ಮಕ್ಕಳು ಅಥವಾ ವಿಕಲಚೇತನ ಮಕ್ಕಳು ಜನಿಸ್ತಾ ಇದ್ದಾರೆ ಅಂತ. ಭ್ರೂಣನ ನಾವು IVF ಇಂದ ಕನ್ಸೀವ್ ಮಾಡಿಸಿದಾಗ ಜೆನೆಟಿಕ್ ಟೆಸ್ಟ್ ಮಾಡಿ ಭ್ರೂಣ ನಾರ್ಮಲ್ ಇದ್ದರೆ ಮಾತ್ರ ಅದನ್ನು ಪ್ರೆಗ್ನೆನ್ಸಿಗೆ ಉಪಯೋಗಿಸ್ಕೊಳ್ಬೋದು. ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಆಲ್ರೆಡಿ ಮಾತಾಡಿದ್ವಿ, ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಯಾವ ರೀತಿ ಇರಬೇಕು ಹಾಗೂ ಅವರಿಗೆ ಜನಿಸುವ ಮಕ್ಕಳ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಖ್ಯಾತ ವೈದ್ಯರಾದ ಡಾಕ್ಟರ್ ಭಾವನಾ ಗಿರೀಶ್ ಅವ್ರ ಜೊತೆ ಮಾತಾಡಿದ್ವಿ. ಇಂದು ಕೂಡ ನಮ್ಮೊಂದಿಗೆ ಡಾಕ್ಟರ್ ಭಾವನಾ ಗಿರೀಶ್ ಅವರಿದ್ದಾರೆ. ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ. ಮೇಡಮ್, ಈಗ ನಾವು ನೋಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿರಬಹುದು ಅನಿಸುತ್ತೆ, ಬುದ್ಧಿಮಾಂದ್ಯ ಮಕ್ಕಳು ಅಥವಾ ವಿಕಲಚೇತನ ಮಕ್ಕಳು ಜನಿಸ್ತಾ ಇದ್ದಾರೆ ಅಂತ. ಮೊದಲೆಲ್ಲ ಏನು ಹೇಳ್ತಾ ಇದ್ರು, ಇವಾಗ ರಿಲೇಟಿವಲ್ಲೇ ನಾವು ಮದುವೆ ಆದರೆ ಆ ಥರ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತೆ ಅಂತ. ಸೊ ಆ್ಯಕ್ಚುಲಿ ಯಾಕೆ ಆ ಥರ ಮಕ್ಕಳು ಜನಿಸ್ತಾರೆ, ರೀಸನ್ ಏನು, ಮತ್ತು ಅದನ್ನು ನಾವು ಗೊತ್ತಾದ ತಕ್ಷಣ ಅವಾಯ್ಡ್ ಮಾಡ್ಬೋದಾ, ಹೇಗೆ ಏನು ಅನ್ನೋದ್ರ ಬಗ್ಗೆ. ಸೊ ಮೆಂಟಲ್ ರಿಟಾರ್ಡೇಷನ್ ಅಥವಾ ಆಟಿಸಮ್, ಈ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್, ಇದನ್ನು ಬಿಟ್ಟು ತುಂಬ ಇಶ್ಯೂಸ್, ಸ್ಟ್ರಕ್ಚರಲ್ ಮ್ಯಾಲ್ಫಾರ್ಮೇಷನ್ಸ್, ಕಂಜನೈಟಲ್ ಅನಾಮಲೀಸ್ ಅಂತ ಕರಿತೀವಿ. ಇದರದ್ದು ಕಾರಣಗಳು ತುಂಬಾ ಇದೆ. ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಏನಂದರೆ ಭ್ರೂಣ ಕ್ವಾಲಿಟಿ ಚೆನ್ನಾಗಿರಲ್ಲ. ಭ್ರೂಣದಲ್ಲೇ ಏನೋ ಇಶ್ಯೂ ಇರುತ್ತೆ, ಅದರಿಂದ ಅದು ಪಾಪು ಬೆಳೀತಾ ಬೆಳೀತಾ ಅದು ಕಂಡುಬರುತ್ತೆ ನಮಗೆ. ಇವಾಗಿನ ಕಾಲದಲ್ಲಿ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂದರೆ, ನಾವು ಪ್ರೆಗ್ನೆನ್ಸಿ ಟೈಮಲ್ಲೇ ಮೋಸ್ಟ್ ಆಫ್ ದ ಅಬ್ನಾರ್ಮ್ಯಾಲಿಟೀಸ್ 98% ನಾವು ಕಂಡಿಡ್ಕೋಬೋದು. ಆ್ಯಂಡ್ ಪ್ರೆಗ್ನೆನ್ಸಿಗೆ ಮುಂಚೆ ಕೂಡ ಯಾರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಅದು ಆಗದೇ ಇರೋ ಹಂಗೂ ಕೂಡ ನಾವು ನೋಡ್ಕೊಳ್ಬೋದು. ಇದು ಆಗೋದು ಒನ್ ಮೇಜರ್ ರೀಸನ್ ಏನಂದರೆ, ನೀವು ಹೇಳಿದಂಗೆ ಕನ್ಸ್ಯಾಂಗ್ವಿನಸ್ ಮ್ಯಾರೇಜ್, ಅಂದರೆ ಫ್ಯಾಮಿಲಿನಲ್ಲೇ ಮದುವೆ ಆಗೋದು. ಇದು ಫ್ಯಾಮಿಲಿನಲ್ಲೇ ಮದುವೆ ಆದಾಗ ಏನಕ್ಕಾಗತ್ತೆ ಅಂದರೆ, ನಮಗೆ 2 pairs ಆಫ್ ಜೀನ್ಸ್ ಇರುತ್ತೆ, ಒಂದು ತಾಯಿಯಿಂದ ಒಂದು ತಂದೆಯಿಂದ. ಸೊ ಒಂದು ಅಬ್ನಾರ್ಮಲ್ ಇದ್ದರೆ ಇನ್ನೊಂದು ಅದನ್ನು ಕವರ್ ಅಪ್ ಮಾಡ್ಕೊಳ್ಳುತ್ತೆ. ಆದರೆ ಫ್ಯಾಮಿಲಿನಲ್ಲಿ ಮದುವೆ ಆದಾಗ ಗಂಡ ಹೆಂಡತಿ ಇಬ್ರಿಗೂ ಸೇಮ್ ಜೀನ್ಸ್ ಇರುತ್ತೆ. ಸೊ ಇಬ್ಬರಿಂದಾನು ಅಬ್ನಾರ್ಮಲ್ ಬಂದು ಅದು ಪಾಪುನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಇವಾಗಿನ ಕಾಲದಲ್ಲಿ ಹೇಳ್ತೀವಿ, ಇದು ಫ್ಯಾಮಿಲಿನಲ್ಲಿ ರಿಲೇಟಿವ್ಸಲ್ಲಿ ಮದುವೆ ಮಾಡ್ಕೊಳ್ಳೋದು ಆಸ್ ಮಚ್ ಆಸ್ ಪಾಸಿಬಲ್ ಅವಾಯ್ಡ್ ಮಾಡಿ ಅಂತ. ಎರಡನೇದು ಏಜ್ ಫ್ಯಾಕ್ಟರ್. 35 ವರ್ಷದ ಮೇಲೆ ಹೆಂಗಸರಲ್ಲಿ, 40 ವರ್ಷದ ಗಂಡಸರ ಮೇಲೆ ಅವ್ರದ್ದು ಸ್ಪರ್ಮ್ ಮತ್ತು ಎಗ್ ಕ್ವಾಲಿಟಿನಲ್ಲಿ ಪ್ರಾಬ್ಲಮ್ ಆಗಿ ಈ ಥರ ಮೆಂಟಲ್ ರಿಟಾರ್ಡೇಷನ್, ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಆಗಬಹುದು. ಈ ಸ್ಪೆಸಿಫಿಕ್ ಇಶ್ಯೂಗೆ ನಮಗೆ ಜೆನೆಟಿಕ್ ಟೆಸ್ಟಿಂಗ್ ಮಾಡೋ ಆಪರ್ಚುನಿಟಿ ನಾವು ನೋಡಿಕೊಂಡು ಮಾಡ್ಬೋದು. ಭ್ರೂಣನ ನಾವು IVF ಇಂದ ಕನ್ಸೀವ್ ಮಾಡಿಸಿದಾಗ ಜೆನೆಟಿಕ್ ಟೆಸ್ಟ್ ಮಾಡಿ ಭ್ರೂಣ ನಾರ್ಮಲ್ ಇದ್ದರೆ ಮಾತ್ರ ಅದನ್ನು ಪ್ರೆಗ್ನೆನ್ಸಿಗೆ ಉಪಯೋಗಿಸ್ಕೊಳ್ಬೋದು. ಆವಾಗ ಈ ಥರ ಪ್ರಾಬ್ಲಮ್ಸ್ನ ನಾವು ಅವಾಯ್ಡ್ ಮಾಡ್ಬೋದು. ಮೂರನೇದು ಸ್ಟ್ರಕ್ಚರಲ್ ಪ್ರಾಬ್ಲಮ್, ಹಾರ್ಟ್ನಲ್ಲಿ, ಬ್ರೈನ್ನಲ್ಲಿ, ಕಿಡ್ನಿನಲ್ಲಿ. ಈ ಪ್ರಾಬ್ಲಮ್ಸ್ನ ಮೋಸ್ಟ್ ಆಫ್ ದ ಟೈಮ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ನಾವು ಕಂಡುಹಿಡ್ಕೊಳ್ಬೋದು. ಸೊ ಇದ್ರ ಜೊತೆಗೇನೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರಲ್ವಾ, ಸೊ ಈ ಸ್ಕ್ಯಾನಿಂಗ್ ಜಾಸ್ತಿ ಮಾಡಿಸ್ಬೇಡಿ, ಅದರಿಂದನೂ ಎಫೆಕ್ಟ್ ಆಗುತ್ತೆ ಅಂತಾರೆ. ಅದು ಮೂಢನಂಬಿಕೆ. ಸ್ಕ್ಯಾನಿಂಗಿಂದ ರೇಡಿಯೇಷನ್ ಎಕ್ಸ್ಪೋಜರ್ ಅಂತೂ ಆಗಲ್ಲ. ಇದು ಎಕ್ಸ್ರೇ, CT ಸ್ಕ್ಯಾನ್ ಈ ಥರ ಅಲ್ಲ. ಸೊ ಸ್ಕ್ಯಾನು ನಾವು ಸೌಂಡ್ ವೇವ್ಸ್ ಯೂಸ್ ಮಾಡ್ತೀವಿ, ಅದರಿಂದ ಮಗುಗೆ ಏನೂ ಎಫೆಕ್ಟ್ ಆಗಲ್ಲ. ಓಕೆ, ವಜನಲ್ ಸ್ಕ್ಯಾನ್ ಮಾಡ್ತಾರಲ್ಲ, ಅದು ತುಂಬ ಎಫೆಕ್ಟು ಅಂತ. ಅದೂ ಕೂಡ ಏನೂ ಎಫೆಕ್ಟ್ ಆಗಲ್ಲ. ತುಂಬ ಜನಕ್ಕೆ ಅನಿಸುತ್ತೆ ಅದು ಮಾಡೋದ್ರಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಗುತ್ತೆ ಅಥವಾ ಗರ್ಭಪಾತ ಆಗೋಗುತ್ತೆ ಅಂತ. ಬಟ್ ಅದೂ ನಮಗೆ ಸಾಕಷ್ಟು ಲಿಟ್ರೇಚರ್ ಸೇಫ್ಟಿ ಇದೆ, ನಮಗೆ ಗೊತ್ತು, ಅದು ಎವಿಡೆನ್ಸ್ ಇದೆ ದಟ್ ಏನೂ ಮಾಡಲ್ಲ ಅಂತ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಸೊ ಅದೇ ಸಾಕಷ್ಟು ವಿಚಾರದಲ್ಲಿ ನಾವು ಮೂಢನಂಬಿಕೆಯನ್ನು ನಂಬ್ಕೊಂಡ್ಬಿಟ್ಟು ಇವಾಗಿನ ಸೈನ್ಸ್ಗೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟಪಡ್ತಾ ಇದ್ದೀವೇನೋ ಅಂಥೇಳಿ. ಹಾಗೆ ನಮ್ಮ ಸಂಬಂಧಿಕರಲ್ಲೇ ವಿವಾಹ ಆಗೋದನ್ನು ಆದಷ್ಟು ತಡೆಗಟ್ಟನ್ನು ಮುಂದಿನ ಸಮಾಜಕ್ಕೆ ನಾವು ಒಳ್ಳೆಯ ಆರೋಗ್ಯವಂತ ಮಗುವನ್ನು ಕೊಡುವತ್ತ ದೃಷ್ಟಿ ಹರಿಸೋಣ ಅಂತ ಹೇಳ್ತೀನಿ. ಧನ್ಯವಾದಗಳು.